ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವಾಗ ಬರ್ತಾ ಇರೋ ರಿಪೋರ್ಟ್ ನ ಪ್ರಕಾರ ICC ಚಾಂಪಿಯನ್ ಟ್ರೋಫಿ ಹೈಬ್ರಿಡ್ ಮಾಡಲ್ ಅಲ್ಲಿ ನಡೆಯುತ್ತೆ ಅಂತ ಗೊತ್ತಿತ್ತು. ಆದ್ರೆ ಅಫಿಷಿಯಲ್ ಆಗಿ ನಿನ್ನೆ ಬಂದಿರೋ ರಿಪೋರ್ಟ್ ನ ಪ್ರಕಾರ ICC ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ ಹೈಬ್ರಿಡ್ ಮಾಡಲ್ ಅಲ್ಲೇ ಮ್ಯಾಚ್ ನಡೆಯುತ್ತೆ ಅಂತ. ಹಾಗೆ ಪಾಕಿಸ್ತಾನದವರು ಈ ಹೈಬ್ರಿಡ್ ಮಾಡಲ್ ಅಲ್ಲಿ ಒಂದ್ ಸ್ವಲ್ಪ ಮೇಲುಗೈ ಸಾಧಿಸಿದಾರೆ ಅಂತ ಹೇಳ್ಬೋದಿತ್ತು. ಇಂಡಿಯಾ ಸೆಕ್ಯೂರಿಟಿ ರೀಸನ್ ಇಂದ ನಾವು ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡಲ್ಲ ಅಂತ ಅಂದಿದ್ರು. ಆದ್ರೆ ICC ಮತ್ತೆ ಪಾಕಿಸ್ತಾನ್ ಬೋರ್ಡ್ ಎಲ್ಲ ಬೋರ್ಡ್ಗಳು ಸಹ ಮೀಟಿಂಗ್ ಮಾಡಿ ಇವಾಗ ಹೈಬ್ರಿಡ್ ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಹಾಗೆ ಹೈಬ್ರಿಡ್ ಮಾಡೆಲ್ ನ ಪೂರ್ತಿ ನಿಭಾಯಿಸೋ ಅಂತ ಹೋಸ್ಟಿಂಗ್ ಮಾಡೋ ಅಂತ ಎಲ್ಲಾ ರೈಟ್ಸ್ ಸಹ ಪಾಕಿಸ್ತಾನ್ಗೆ ಕೊಟ್ಟಿದೆ. ಮೊದ್ಲೇನಾಗಿದೆ ಅಂದ್ರೆ ಹೋಸ್ಟ್ ಪಾಕಿಸ್ತಾನನೇ ಮಾಡ್ತಿತ್ತು. ಏನಾರ ಹೈಬ್ರಿಡ್ ಮಾಡಲ್ ಆಗ್ಬೇಕಾದ್ರೆ ಬೇರೆ ಕಂಟ್ರಿಲಿ ICC ಮಾಡ್ಬೇಕಾಗಿತ್ತು. ಆದ್ರೆ ಈ ಸಲ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಹೈಬ್ರಿಡ್ ಮಾಡಲ್ ನ ನಡ್ಸಕ್ಕೋಸ್ಕರ. ಅದರಲ್ಲೂ ಅಲ್ಲದೆ ಇಂಡಿಯಾ ಇವಾಗ ಸೆಕ್ಯೂರಿಟಿ ರೀಸನ್ ಇಂದ ಟ್ರಾವೆಲ್ ಆಗ್ತಾ ಇರೋದ ಕಾರಣ ಹೈಬ್ರಿಡ್ ಮಾಡಲ್ ಅಂದ್ರೆ ಇವಾಗ ಇಂಡಿಯಾಗೆ ಪಾಕಿಸ್ತಾನ್ ಬೋರ್ಡ್ ನ್ಯಾಚುರಲ್ ವೆನ್ಯೂನ ಸೆಲೆಕ್ಟ್ ಮಾಡಬೇಕು. ಇಂಡಿಯಾ ಎಲ್ಲಿ ಹೋಗಿ ಮ್ಯಾಚ್ ಆಡ್ಬೇಕು ಅಂತ ಪಾಕಿಸ್ತಾನ್ ಬೋರ್ಡ್ ಸೆಲೆಕ್ಟ್ ಮಾಡುತ್ತೆ. ಅದರಲ್ಲೂ ಅಲ್ಲದೆ ಪಾಕಿಸ್ತಾನ ಸೆಲೆಕ್ಟ್ ಮಾಡದೆ ದುಬೈ, ಅದು ಅವ್ರಿಗೆ ಎರಡನೇ ತವರು ಅಂಗಳ ಇದ್ದಂಗೆ. ಅದಕ್ಕೋಸ್ಕರ ದುಬೈನೇ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ಇನ್ನೊಂದು ಚಾನ್ಸ್ ಇರೋದಂದ್ರೆ ಕೊಲಂಬೋ ಶ್ರೀಲಂಕಾದಲ್ಲಿ. ಆದ್ರೆ ಅಷ್ಟು ದೂರ ಟ್ರಾವೆಲ್ ಮಾಡಕ್ ಇದಾಗುತ್ತೆ ಅಂತ ಅಕ್ಕಪಕ್ಕನೇ ಇಟ್ಕೋತಾರೆ. ಏನಂದ್ರೆ ಇಂಡಿಯಾ ಏನಾದ್ರು ಸೆಮಿಫೈನಲ್ ಫೈನಲ್ಗೆ ಹೋಯ್ತು ಅಂದ್ರೆ ಅಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡಕ್ ಬದಲು ದುಬೈಯಲ್ಲೇ ನಡೆಸಿದ್ರೆ, ಅದು ಅಲ್ಲದೆ ದೊಡ್ಡ ಗ್ರೌಂಡ್ ದುಬೈ ಒಂದ್ ಸ್ವಲ್ಪ, ಅದಕ್ಕೋಸ್ಕರ ಅಲ್ಲೇ ಫೈನಲ್ ನಡೆಸ್ಬೋದು. ಅದಕ್ಕೋಸ್ಕರ ಇಂಡಿಯಾ ಏನಾದ್ರು ಫೈನಲ್ಗೆ ಹೋಯ್ತು ಅಂದ್ರೆ ದುಬೈಯಲ್ಲೇ ಪೂರ್ತಿ ಅಲ್ಲೇ ಚಾಂಪಿಯನ್ ಟ್ರೋಫಿನ ದುಬೈಯಲ್ಲೇ ನಡೆಸ್ಕೋತಾರೆ. ಹಾಗೆ ಇಂಡಿಯಾಗೆ ನ್ಯಾಚುರಲ್ ವೆನ್ಯೂನ ದುಬೈನೇ ಫಿಕ್ಸು. ಅದಕ್ಕೋಸ್ಕರ ಹಾಗೆ ಪಾಕಿಸ್ತಾನನು ಸಹ ICCಗೆ ಒಂದು ಅಪೀಲ್ ಮಾಡಿತ್ತು. ಇಂಡಿಯಾ ನೆಕ್ಸ್ಟ್ ವರ್ಷ ಹೋಸ್ಟ್ ಮಾಡ್ತಿರೋ ಅಂತ T20 ವರ್ಲ್ಡ್ ಕಪ್ ಅಂದ್ರೆ ಇಂಡಿಯಾ ಮತ್ತೆ ಶ್ರೀಲಂಕಾ ಎರಡು ಕೊಲಾಬ್ರೇಷನ್ ಆಗಿ ಹೋಸ್ಟ್ ಮಾಡ್ತಾ ಇರೋದು T20 ವರ್ಲ್ಡ್ ಕಪ್ ನ. ಅದರಲ್ಲೂ ಸಹ ಪಾಕಿಸ್ತಾನ ಹೇಳಿದೆ ನಾವು ಸೆಕ್ಯೂರಿಟಿ ರೀಸನ್ ಇಂದ ಇಂಡಿಯಾಗೆ ಹೋಗಿ ಟ್ರಾವೆಲ್ ಮಾಡಿ T20 ಮ್ಯಾಚ್ ನ ಆಡಲ್ಲ ಅಂತ ಅಂತಾರೆ. ಅದಕ್ಕೋಸ್ಕರ ICCನೂ ಸಹ ಒಪ್ಪಿಗೆ ನೀಡಿದೆ. ಅದಕ್ಕೋಸ್ಕರ ಇಂಡಿಯಾನು ಸಹ ನೆಕ್ಸ್ಟ್ T20 ಮ್ಯಾಚ್ಗೆ ಹೈಬ್ರಿಡ್ ಮಾಡಲ್ ಅಲ್ಲೇ ನಡೆಯೋದು. ಆದ್ರೆ ನಾವ್ ಇವಾಗ ಮ್ಯಾಚ್ ನಡೀತಾ ಇರೋದೇ ಇಂಡಿಯಾ ಮತ್ತೆ ಶ್ರೀಲಂಕಾ ಮ್ಯಾಚ್ ಇದ್ ಮಾಡ್ತಾ ಇರೋದು. ಆದ್ರೆ ಇಂಡಿಯಾ ನ್ಯಾಚುರಲ್ ವೆನ್ಯೂನ ಸೆಲೆಕ್ಟ್ ಮಾಡಬೇಕು. ನ್ಯಾಚುರಲ್ ವೆನ್ಯೂ ಏನು ಇಲ್ಲ, ಮಲ್ಲಂಗಟ್ಟಿ. ಅದು ಮ್ಯಾಚ್ಗಳು ನಡೆಯೋದೇ ಶ್ರೀಲಂಕಾದಲ್ಲಿ. ಇನ್ನು ಇಂಡಿಯಾದಲ್ಲಿ ಯಾವ ಮ್ಯಾಚ್ಗಳು ನೋಡ್ಬೇಕು ಇಂಡಿಯಾದಲ್ಲಿ ನಡೀತಾ. ಆದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಒಂದೇ ಒಂದು ಮಾತ್ರ ನ್ಯಾಚುರಲ್ ವೆನ್ಯೂ ಅಲ್ಲಿ ನಡೆಯೋದು. ಅಂದ್ರೆ ಪಾಕಿಸ್ತಾನ ಎಲ್ಲಾ ಮ್ಯಾಚು ಸಹ ಶ್ರೀಲಂಕಾದಲ್ಲೇ ಆಡಿದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಶ್ರೀಲಂಕಾ ಮ್ಯಾಚ್ ಅಲ್ಲಿ ನಡೆಯುತ್ತೆ ಅಷ್ಟೇ ಹೊರತು ಇನ್ನೆಲ್ಲಾ ಮ್ಯಾಚ್ಗಳು ಆಲ್ಮೋಸ್ಟ್ ಇಂಡಿಯಾದಲ್ಲೇ ನಡೆಯುತ್ತೆ. ಅದು T20 ಮ್ಯಾಚ್ ಇದಾಗಿರುತ್ತೆ. ಅದಕ್ಕೋಸ್ಕರ ಇಂಡಿಯಾನು ಸಹ ಇಲ್ಲಿ ಪಾಕಿಸ್ತಾನ್ಗೆ ನ್ಯಾಚುರಲ್ ವೆನ್ಯೂನ ಸೆಲೆಕ್ಟ್ ಮಾಡಬೇಕು. ಹಾಗೆ ಚಾಂಪಿಯನ್ ಟ್ರೋಫಿಗೂ ಸಹ ಪಾಕಿಸ್ತಾನ ಇಂಡಿಯಾಗೆ ನ್ಯಾಚುರಲ್ ವೆನ್ಯೂ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡೋದೆಲ್ಲ ಬಂದಿದೆ. ಹಾಗೆ ಇವಾಗ ಬರ್ತಾರೋ ರಿಪೋರ್ಟ್ ನ ಪ್ರಕಾರ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೇ ಫೆಬ್ರವರಿ 2025 23ನೇ ತಾರೀಕು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ನ ಅಫಿಷಿಯಲ್ ಆಗಿ ಪಾಕಿಸ್ತಾನ್ ಬೋರ್ಡ್ ಸ್ಕ್ವಾಡ್ ನ ಅನೌನ್ಸ್ ಮಾಡಿಲ್ಲ. ಯಾವ್ಯಾವ ಮ್ಯಾಚ್ ಎಲ್ಲೆಲ್ಲಿ ನಡೆಯುತ್ತೆ, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಇನ್ನ ಶೆಡ್ಯೂಲ್ ಅಂತ ಬಿಟ್ಟಿಲ್ಲ. ಆದ್ರೆ ರೂಮರ್ಸ್ ಗಳನ್ನ ಪ್ರಕಾರ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೇ ಫೆಬ್ರವರಿ 23ನೇ ತಾರೀಕು ಮ್ಯಾಚ್ ನಡೆಯುತ್ತೆ ಅಂತ ರೂಮರ್ಸ್ ಬರ್ತಿದೆ. ಅದು ಎಷ್ಟು ಇದು ಅಂತ ಗೊತ್ತಿಲ್ಲ. ಆದ್ರೆ ಅದು ನಡೆಯೋದು ದುಬೈ ಅಲ್ಲೇನೆ, ಅದಂತೂ ಫಿಕ್ಸು. ಅವರ ಎರಡನೇ ತವರು ಅಂಗಳ ಆಗಿರೋ ಕಾರಣ. ಹಾಗೆ ಚಾಂಪಿಯನ್ ಟ್ರೋಫಿಗೆ ಟೈಮ್ ಅಂತೂ ಇಲ್ವೇ ಇಲ್ಲ. ಇರೋದೇ ಇನ್ನು 1.5 ತಿಂಗಳು ಅಷ್ಟೇ ಚಾಂಪಿಯನ್ ಟ್ರೋಫಿ ನಡೆಯೋದು. ಫೆಬ್ರವರಿ ಮಾರ್ಚ್ ಅಲ್ಲೇ ನಡೆಯೋದು. ಆದ್ರೆ ಸ್ಕ್ವಾಡ್ ಇನ್ನ ಅನೌನ್ಸ್ ಆಗಿಲ್ಲ ಅಷ್ಟೇ ಹೊರತು ಶೆಡ್ಯೂಲ್ಗಳಂತೂ ಇನ್ನ ಅನೌನ್ಸ್ ಆಗಿಲ್ಲ ಯಾವ್ಯಾವ ಮ್ಯಾಚ್ ಎಲ್ಲೆಲ್ಲಿ ನಡೆಯುತ್ತೆ ಅಂತ. ಇವಾಗ ಬಾರ್ಡರ್ಸ್ ಗವಾಸ್ಕರ್ ಟ್ರೋಫಿ ಆಡ್ತಾ ಇದಾರೆ. ಈ ಟ್ರೋಫಿ ಮುಗ್ದಿದ ನಂತರನೇ ಅವರು ಡೈರೆಕ್ಟ್ ಆಗಿ ಚಾಂಪಿಯನ್ ಟ್ರೋಫಿಗೆ ಪ್ರಿಪರೇಷನ್ ಮಾಡಬೇಕು. ಅದರಲ್ಲೂ ಅಲ್ಲದೆ ಇದು ಮೇನ್ ನಮ್ಗೆ ಬೇಕಾದ ಇದು ICC ಇವೆಂಟೇ. ಅದಕ್ಕೋಸ್ಕರ ಇದನ್ನು ತಲೆ ಇಟ್ಟೇ ಆಡಬೇಕು. ನಮ್ಗೆ ನೆಕ್ಸ್ಟ್ ಬರೋಂತ ಮೂರು ICC ಟೂರ್ನಮೆಂಟ್ಗಳಂತೂ ಬರೀ ನಮ್ಮ ಕೈಲೇ ಬರಬೇಕು ಚಾಂಪಿಯನ್ ಟ್ರೋಫಿ ಅಂತ. ಅದು ಅಲ್ಲದೆ ಜೈಶ್ ಅವರು ನೆಕ್ಸ್ಟ್ ಚಾಂಪಿಯನ್ ಟ್ರೋಫಿ 2025ನೇ ತಾರೀಕು ನಾವು ಎತ್ತುತ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಏನಾಗುತ್ತಂತ ಗೊತ್ತಿಲ್ಲ, ಎಲ್ಲ ವೇಟ್ ಮಾಡಿ ನೋಡ್ಬೇಕು. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದನೆಗಳು.